ನಮಸ್ತೆ. ನಿಮ್ಮ ಹೆಸರು? ಭಾಗ್ಯಮ್ಮ. ಯಾವ ಊರಿದು? ಮೈನಾಕ್ನಳ್ಳಿ. ನಿಮ್ಗೆ ಯಾವ ಪಕ್ಷದ ಕಡೆ ಒಲವು ಇದೆ? ಯಾರ್ಗ ಓಟ್ ಹಾಕ್ಬೇಕು ಅನ್ಸ್ತಾ ಇದೆ? ನಮ್ಮ ಮನ್ಸು ಯಾವ ಕಡೆ ಆಯ್ತದ ಅವಾಗ. ಯಾವಾಗ ನಿಮ್ ಮನ್ಸು ಆ ಕಡೆ ಈ ಕಡೆ ಆಗುತ್ತೆ? 13ನೇ ತಾರೀಕು ಇದೆ ಎಲೆಕ್ಷನ್. ಯಾರ್ಗ ಹಾಕ್ತೀರಿ ಈಗ? ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹಾಕ್ತೀರಾ JDS-ಗೆ, ಅಥವಾ ಯೋಗೇಶ್ವರ್ ಅವ್ರಿಗೆ ಕಾಂಗ್ರೆಸ್ಗೆ ಹಾಕ್ತೀರಾ? ನಮ್ಮ ಮನ್ಸಿಗೆ ಯಾವ್ದು ಬರ್ತದ ಅದಕ್ಕೆ ಹಾಕ್ತೀವಿ ಬಿಡಿ. ನೀವು ಅದನ್ನ ಹೇಳಲ್ಲ ಅವ್ರು, ಯಾವ್ದು ಬರುತ್ತೆ ಮನ್ಸದು. ಅಮ್ಮ ನಿಮ್ಗೆ ಏನ್ ಅನ್ಸ್ತಾ ಇದೆ? ಯಾರ್ಗ್ ಹಾಕ್ಬೇಕು ಅನ್ಸ್ತಾ ಇದೆ? ನಮ್ಮೂರು ಇದೆಲ್ಲ ಕಣವ. ಯಾವ್ರು ನೀವು? ಮದ್ದೂರ್ತ ಒಂದ್ಮಂಪುರ. ಹೌದಾ? ಯಾರ್ಗ್ ಹಾಕಿದ್ರೆ ಸರಿ ಅನ್ಸ್ತಾ ಇದೆ? ಅಲ್ಲಿಲ್ಲ ನಮ್ಮೂರಲ್ಲಿ. ಓಟ್ ಇಲ್ಲದ್ರೆ ಪರವಾಗಿಲ್ಲ, ಯಾರ್ಗ್ ಹಾಕಿದ್ರೆ ಸರಿ ಅನ್ಸ್ತಾ ಇದೆ ನಿಮ್ಗೆ ಹೇಳಿ? ಯಾರ್ಗಾರ ಒಬ್ರು. ಇನ್ನು ಕೊರತೆಗಳು ಜಾಸ್ತಿ ಇದೆ, ಪ್ರಚಾರದ ಕೊರತೆ ಇದೆ. ಆದ್ರೆ ನೀವು ನೇರವಾಗಿ ಹೇಳಿ ಅಮ್ಮ, ಇಂಥವ್ರಿಗೆ ಹಾಕ್ತೀನಿ ಇಂಥದಕ್ಕೆ ಹಾಕ್ತೀನಿ ಅಂತ ಅನ್ನೋದಿಲ್ಲ ಕಣವ, ಹಾಕ್ತಿವಿ. ನಿಮ್ಮ ಹೆಸರು ಹೇಳಿ? ಯಶೋದಮ್ಮ. ಅಮ್ಮ ನಿಮ್ಗೆ ಯಾವ ಪಕ್ಷದ ಬಗ್ಗೆ ಒಲವಿದೆ? ಯಾವ ಎರಡರಲ್ಲೂ ಅದೇ, ಒಂದಕ್ಕೆ ನಾವು ಗ್ಯಾರಂಟಿ ಹೇಳಿ. ನಿಮ್ಗೆ ಮನ್ಸಕ್ ಬಂದದ್ ನಾವ್ ಹಾಕ್ತಿವಿ ಕಣವ. ಇಂಥವ್ರಿಗೆ ಅಂತ ಇಲ್ಲ, ಇನ್ನಿಲ್ಲ. ಯಾವ ಪಕ್ಷಕ್ಕ ಎಲ್ಲಾ ಪಕ್ಷಕ್ಕೂ ಒಲವಿದೆ, ಯಾವ್ದಕ್ಕೆ ಅನ್ಸುತ್ತೆ ಅದಕ್ಕೆ ಹಾಕ್ತಿವಿ. ನಿಮ್ಗೆ ಏನ್ ಅನ್ಸ್ತಾ ಇದೆ? ನಮಗೂ ಮಗ ನಾವು ಹಾಕ್ಬೇಕು, ನಮ್ಮ ಮನ್ಸಲ್ಲದೆ. ನನ್ನ ಹೆಸರು ಪದ್ಮಮ್ಮ, ಮೈನಾಕ್ನಳ್ಳಿ. ನಾವ್ ಹಾಕ್ತಿವಿ ಕಣ. ಇಂಥವ್ರಿಗೆ ಅಂತ ಹೇಳಲ್ಲ ನೀವು? ಹೇಳುದಿಲ್ಲ. ಈ ಪಕ್ಷ ಬೇಕು ಅಂತಾನು ಹೇಳಲ್ಲ. ಆಗ್ಲಿ, ಒಳ್ಳೇದು. ಏನಪ್ಪಾ? ಒಳ್ಳೇದು ಮಾತಾಡ್ತೀರಮ್ಮ. ಅಮ್ಮ ನಮಸ್ತೆ. ನಮಸ್ತೆ ಅವ್ವ. ನಿಮ್ಮ ಹೆಸರು? ವೆಂಕಟೇಶಮ್ಮ. ಇವಾಗ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೀತಾ ಇದೆ. ನಿಮ್ಗೆ ಯಾವ ಪಕ್ಷಕ್ಕೆ ಹಾಕ್ಬೇಕು ಓಟ್ ಅನ್ಸ್ತಾ ಇದೆ? ನಾವ್ ಅದೆಲ್ಲ ಹೇಳಲ್ಲ, ನಾವ್ ಹಾಕ್ಬೇಕು ಅಷ್ಟೇ. ಒಟ್ಟಾರೆ ಎಲ್ಲಾ ಹೆಂಗಸುಗಳು ಮಾತಾಡ್ಕೊಬಿಟ್ಟಿದೀರಿ, ಇಂಥ ಪಕ್ಷ ಹೇಳ್ಬಾರ್ದು, ಓಟ್ ಹಾಕ್ಬೇಕು ಹಾಕ್ತಿವಿ. ಓಟ್ ಹಾಕ್ಬೇಕು ಹಾಕ್ತಿವಿ. ಯಾವ ವ್ಯಕ್ತಿ ಮೇಲೆ ಒಲವು ಇದೆ? ಯಾರ್ ಕೆಲಸ ಚೆನ್ನಾಗ್ ಮಾಡ್ತಾರೆ? ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿ ಕುಟುಂಬನ? ಅದೆಲ್ಲ ನಮಗ್ ಗೊತ್ತಿಲ್ಲ, ಯಾರು ಮಾಡ್ತಾರ ಯಾರಿಲ್ಲ ಅಂತ. ನಾವು ಓಟ್ ಹಾಕ್ಬೇಕು, ಓಟ್ ಹಾಕ್ತಿವಿ, ಮನೆಗೆ ಬರ್ತೀವಿ ಅಷ್ಟೇ. ಸರಿ ಅಮ್ಮ, ಆಯ್ತು.